ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ ಸಾಲು ಸಾಲು ಭೂ ಸ್ವಾಧೀನದ ಹೋರಾಟಗಳೇ ಎದುರಾಗ್ತಾ ಇದೆ. ಬಿಡದಿ ಹೋರಾಟ ಯಾವ ರೇಂಜ್ಗೆ ತಲುಪಿದೆ, ಆ ಹೋರಾಟದಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ರೀತಿ ವಾಕ್ ಸಮರಕ್ಕೆ ಕಾರಣ ಆಗ್ತಾ ಇದೆ, ಎಲ್ಲವನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಸರ್ಜಾಪುರ ರೈತರು ಕೂಡ ವಿರೋಧ ಪಕ್ಷದವರ ಹತ್ರ ಹೋಗಿ ನಿಂತಿದ್ದಾರೆ. ಬಿಡದಿ ಹೋರಾಟದ ಮಾದರಿಯಲ್ಲೇ ನಮ್ಮನ್ನು ಬೆಂಬಲಿಸಿ ನಾವು ಹೋರಾಟ ಮಾಡೋಣ. ಸರ್ಜಾಪುರ ರೈತರ ಬೇಡಿಕೆಗಳು ವಿಪಕ್ಷದ ಮುಂದೆ ಏನು, ಸರ್ಕಾರ ಸರ್ಜಾಪುರ ರೈತರ ಜೊತೆಗೆ ಏನ್ ಮಾಡ್ತಾ ಇದೆ ಅಂತದ್ದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬಿಡದಿ ಟೌನ್ಶಿಪ್ ಹೋರಾಟ ರಾಜಕೀಯ ರಂಗು ಪಡೆಯುತ್ತಿದ್ದಂತೆ ಭೂಸ್ವಾಧೀನ ವಿರೋಧಿ ಹೋರಾಟಗಾರರಿಗೆ ಆನೆಬಲ ಬಂದಂತಾಗಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಅಂತಿರೋ ಅನ್ನದಾತರು ತಮ್ಮ ಜಮೀನು ಉಳಿಸಿಕೊಳ್ಳಲು ರಾಜಕೀಯ ನಾಯಕರಿಗೆ ಆಹ್ವಾನ ನೀಡುತ್ತಿದ್ದಾರೆ. ಬಿಡದಿ ಬಳಿಕ ಈಗ ಸರ್ಜಾಪುರದ ಭೂಸ್ವಾಧೀನ, ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ನಡುವಿನ ಕದನಕ್ಕೆ ವೇದಿಕೆ ಆಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಬಿಡದಿ ಬಳಿಕ ಮತ್ತೊಂದು ಭೂ ಕದನಕ್ಕೆ ಅಖಾಡ ಸಜ್ಜು. ಡಿಕೆ ಸರ್ಕಾರದ ವಿರುದ್ಧ ಸಮರಕ್ಕೆ ಕುಮಾರಸ್ವಾಮಿಗೆ ಆಹ್ವಾನ. ಹೌದು, ಕರ್ನಾಟಕ ಸರ್ಕಾರ ಮತ್ತು ಕೆಐಎಡಿಬಿ ಆನೇಕಲ್ ಮತ್ತು ಸರ್ಜಾಪುರ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸುಮಾರು 2500 ಎಕರೆಗೂ ಹೆಚ್ಚು ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು ಬೃಹತ್ ಕೈಗಾರಿಕಾ ಮತ್ತು ತಂತ್ರಜ್ಞಾನ ನಗರವಾದ ಸ್ವಿಫ್ಟ್ ಸಿಟಿ ನಿರ್ಮಾಣಕ್ಕಾಗಿ ಎಐ, ಫಿನ್ಟೆಕ್ ಮತ್ತು ಡಾಟಾ ಅನಾಲಿಟಿಕ್ಸ್ನಂತಹ ತಂತ್ರಜ್ಞಾನ ಚಾಲಿತ ಕೈಗಾರಿಕೆಗಳಿಗೆ ಪೂರಕವಾದ ಮೂಲಸೌಕರ್ಯಗಳನ್ನು ಒದಗಿಸಲು ಈ ಯೋಜನೆ ರೂಪಿಸಲಾಗಿದೆ. ಆದರೆ ಸ್ವಿಫ್ಟ್ ಸಿಟಿ ನಿರ್ಮಾಣಕ್ಕೆ ನಮ್ಮ ಫಲವತ್ತಾದ ಭೂಮಿಯೇ ಬೇಕಾ ಅನ್ನೋದು ಹಾಂಡೇನಹಳ್ಳಿ, ಮುತ್ತನಲ್ಲೂರು, ದೊಡ್ಡಸಂದ್ರ, ಸೊಲ್ಲಾಪುರ ಸೇರಿದಂತೆ ಹಲವು ಗ್ರಾಮಗಳ ರೈತರ ಪ್ರಶ್ನೆಯಾಗಿದೆ. ಇದೇ ಜುಲೈ 1ನೇ ತಾರೀಕಿನಿಂದ ಕೆಐಎಡಿಬಿ ಕಚೇರಿ ಮುಂದೆ ಪ್ರತಿಭಟನೆಗೆ ಹೊರಟಿದ್ದ ರೈತರನ್ನ ಮಡಿವಾಳದ ಸೇಂಟ್ ಜಾನ್ಸ್ ಬಳಿಯೇ ತಡೆಯಲಾಗಿತ್ತು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಸಂಘರ್ಷ ಜೋರಾಗಿತ್ತು. ರಾಜ್ಯ ಸರ್ಕಾರ ಪೊಲೀಸರನ್ನ ಬಿಟ್ಟು ರೈತರ ಧ್ವನಿಯನ್ನ ಹತ್ತಿಕ್ಕಲಾಗ್ತಿದೆ ಅನ್ನೋದು ರೈತರ ಆರೋಪವಾಗಿದ್ದು, ಇದೀಗ ಕದನ ಕಣಕ್ಕೆ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ನೀಡಲಾಗಿದೆ. ಇಂದು ಕೇಂದ್ರ ಕೈಗಾರಿಕಾ ಸಚಿವರನ್ನ ಭೇಟಿಯಾದ ರೈತ ಮುಖಂಡರು ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ಎಂದು ಮನವಿ ಮಾಡಿದ್ದಾರೆ. ಕೆಐಎಡಿಬಿಯ ಸ್ವಿಫ್ಟ್ ಸಿಟಿ ಯೋಜನೆಯಿಂದ ಫಲವತ್ತಾದ ಕೃಷಿ ಭೂಮಿ ನಾಶವಾಗುತ್ತದೆ ಮತ್ತು ಲಕ್ಷಾಂತರ ರೈತರ ಜೀವನೋಪಾಯಕ್ಕೆ ತೊಂದರೆಯಾಗುತ್ತದೆ ಎಂದು ಕುಮಾರಸ್ವಾಮಿ ಮುಂದೆ ಮನವಿ ಮಾಡಿಕೊಳ್ಳಲಾಗಿದೆ. ಏನಾದರೂ ಈ ಹೋರಾಟಕ್ಕೆ ಕುಮಾರಸ್ವಾಮಿ ಅವರ ರಂಗ ಪ್ರವೇಶವಾದರೆ ರಾಜ್ಯದಲ್ಲಿ ಕುಮಾರದ್ವಯರ ಕದನ ಮತ್ತೊಂದು ಮಗ್ಗಲು ಬದಲಿಸಲಿದೆ.